Hello friends, KS SIDDHI mains previous year question paper discussion ke swagata. So ಇಲ್ಲಿ ನಿಮಗೆ again we have bought one more question and today's question is completely different from what we have bought in previous videos. So ಹಾಗಾಗಿ ಈ question ಅಲ್ಲಿ ತುಂಬಾ ನಿಮಗೆ ಟ್ರಿಕ್ಕಿ ಅಂದರೆ ಸಿಂಪಲ್ ಬಟ್ ಲುಕ್ಸ್ ಟ್ರಿಕ್ಕಿ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ again this question is from general studies paper 2, that is overview of Indian constitution. So ಅದರಲ್ಲಿ ಈ 2014 ಕ್ವಶನ್ ಇದು ಅಗೇನ್, ಮತ್ತು 2014ನಲ್ಲಿ ಸಿಂಪಲ್ಲು ಮತ್ತು ಸ್ವಲ್ಪ ಡಿಫಿಕಲ್ಟಾಗಿ ಮಾಡಿರೋದು ಅಂತ ಕ್ವಶನ್ ಏನಿದೆ ಇದು. ಸೊ ಈ ಕ್ವಶನ್ ಏನು ಮಾತಾಡ್ತಿದೆ, ಈ ಕ್ವಶನ್ ಏನು ಡಿಮಾಂಡ್ ಮಾಡ್ತಿದೆ, ವಾಟ್ ಈಸ್ ದ ಡಿಮಾಂಡ್ ಆಫ್ ದಿಸ್ ಕ್ವಶನ್. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ದಟ್ ಆನ್ಸರ್ ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೇನ್ಸ್. ಓಕೆ, ಸೊ ಮೇನ್ಸಲ್ಲಿ ಎಲ್ಲವರೆಗೂ ನೀವು ಆನ್ಸರ್ ರೈಟಿಂಗ್ ಮಾಡಲ್ಲ ಅಲ್ಲಿವರೆಗೂ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗಲ್ಲ. ಓಕೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಇನ್ ನವೆಡೇಸ್ ಕಾಂಪಿಟೇಷನ್. ಓಕೆ, ಕಾಂಪಿಟೇಷನ್ ಆ ಲೆವೆಲಿಗೆ ಹೋಗಿದೆ, ಸೊ ಹಾಗಾಗಿ ಕಂಪಲ್ಸರಿ ಆನ್ಸರ್ ರೈಟಿಂಗ್ ಮಾಡಲೇಬೇಕು, ರೈಟ್. ಸೊ ವಿತ್ ದ್ಯಾಟ್ ಈ ಕ್ವಶನ್ಸು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ಕ್ವಶನ್ಸ್ ಡಿಮಾಂಡನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕ್ವಶನಲ್ಲಿ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡಬೇಕು, ಮತ್ತು ಕ್ವಶನ್ ಪದೇ ಓದಬೇಕು. ಓಕೆ, ಸೊ ಒಂದು ಕ್ವಶನ್ ಓದ್ತೀರಾ, ಅದಾದಮೇಲೆ ಆನ್ಸರ್ ಬರೆಯೋಕ್ಕೆ ಹೋಗ್ಬಿಡ್ತೀರಾ. ಅದನ್ನು ತಪ್ಪು ಮಾಡಬಾರ್ದು ಅಂತ ನಾನು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಭಾಳ ಹಿಂಟ್ಗಳನ್ನು ಕೊಡ್ತಾ ಹೋಗಿದ್ದೀನಿ. ಸೊ ಟೋಟಲ್ ಇಲ್ಲಿವರೆಗೂ ಆದರೆ ಒಂದು 5 ಹಿಂಟ್ಗಳನ್ನು ಕೊಟ್ಟಿದ್ದೀನಿ. ಈ 5 ಹಿಂಟ್ಗಳನ್ನು ಇದು ಒಂದು ಪೇಪರಲ್ಲಿ ಬರ್ಕೋಬೇಕು ಇವತ್ತು. ಮತ್ತು ಅಗೇನ್ ಇನ್ ಟುಡೇಸ್ ಕ್ವಶನ್, ಸೊ ಇನ್ ಟುಡೇಸ್ ಡಿಸ್ಕಷನ್ ವಿ ವಿಲ್ ಸಿ ಒನ್ ಮೋರ್ ಹಿಂಟ್ ಆ್ಯಂಡ್ ಒನ್ ಮೋರ್ way of writing the answer. Okay, so total 6 ways of writing the answer and 6 ways of putting the answer in a different format ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಫ್ ಯು ಆರ್ ನಾಟ್ ವಾಚ್ ದೋಸ್ ವೀಡಿಯೋಸ್, ಗೋ ಆ್ಯಂಡ್ ವಾಚ್ ದೋಸ್ ವೀಡಿಯೋಸ್ ಆ್ಯಂಡ್ ರೈಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಆ್ಯಂಡ್ ದೀಸ್ ಹಿಂಟ್ಸ್ ಆ್ಯಂಡ್ ದೀಸ್ ಪಾಯಿಂಟ್ಸ್ ಆರ್ ರಿಲೆವೆಂಟ್ ಫಾರ್ UPSC ಆ್ಯಸ್ ವೆಲ್ ಆಸ್ KPSC. IAS ಎಕ್ಸಾಮ್ ಬರೀರಿ ಅಥವಾ KS ಎಕ್ಸಾಮ್ ಬರೀರಿ, ಯಾವುದೇ ಎಕ್ಸಾಮ್ ಬರೆದ್ರೂ ದ ಬೇಸಿಕ್ ಆಫ್ ಆನ್ಸರ್ ರೈಟಿಂಗ್ ರಿಮೇನ್ಸ್ ಸೇಮ್. Okay, but however the way of writing answer or the way of putting the explanation may vary with KPSC and UPSC. Okay, but the basics of answer writing remains same. So let's see question illenide. Critically analyze the discretionary power of the governor. ರಾಜ್ಯಪಾಲರ ವಿವೇಚನಾತ್ಮಕ ಅಧಿಕಾರಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಇದೆ. ಓಕೆ, so the simple the question looks very simple. What is it? Discretionary power of the governor. So ನಾವೆಲ್ಲ ಏನು ಮಾಡ್ತಾರೆ, ಎಲ್ಲ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, ಲುಕಿಂಗ್ ಅಟ್ ದಿ ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಗವರ್ನರ್, ಪವರ್ಸ್ ಆಫ್ ದಿ ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಗವರ್ನರ್ ಏನಿದೆ ಅಂತ ನೋಡಿಬಿಟ್ಟು ಗವರ್ನರ್ ಪವರ್ಸ್ ಬಗ್ಗೆ ಬರಿತಾ ಹೋಗ್ತಾರೆ. ಬಟ್ ಗವರ್ನರ್ ಡಿಸ್ಕ್ರಿಷನರಿ ಪವರ್ಸ್ ಬಗ್ಗೆ ಹೈಲೈಟ್ ಮಾಡಲ್ಲ, ಓನ್ಲಿ ಗವರ್ನರ್ ಪವರ್ಸ್ ಬಗ್ಗೆ ಆನ್ಸರ್ ಬರೆದ್ಬಿಟ್ಟು ಸರ್ ನಾನೆಲ್ಲ ಆನ್ಸರ್ ಬರ್ದಿದ್ದೀನಿ, ಎಲ್ಲ ಅಟೆಂಪ್ಟ್ ಮಾಡಿದ್ದೀನಿ ಅಂತ ಬಂದುಬಿಟ್ಟು ಹೇಳ್ತಾರೆ. ಸೊ ದಟ್ ಈಸ್ ರಾಂಗ್ ಅಪ್ರೋಚ್ ಅಗೇನ್. ಸೊ ದ ರೈಟ್ ಅಪ್ರೋಚ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಅಗೇನ್ ದ ರೈಟ್ ಅಪ್ರೋಚ್ ಈಸ್ ಮಾರ್ಕಿಂಗ್ ದಿ ಕ್ರಿಟಿಕಲಿ ಅನಲೈಸ್. ಓಕೆ, ಕ್ರಿಟಿಕಲಿ ಅನಲೈಸ್ ಅಂತ ಬಂದಾಗ ನಾವೇನು ಮಾಡಬೇಕಾಗತ್ತೆ, ಫಾರ್ ಆ್ಯಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟು ಕಂಪಲ್ಸರಿ ಬರೀಬೇಕಾಗತ್ತೆ, ಮತ್ತು ಕನ್ಕ್ಲೂಷನಲ್ಲಿ ಒಂದು ವ್ಯೂ ಪಾಯಿಂಟನ್ನು ಕಂಪಲ್ಸರಿ ಕೊಡಲೇಬೇಕಾಗತ್ತೆ. ಸೊ ಕ್ರಿಟಿಕಲಿ ಅನಲೈಸ್ ಅಂತ ಬಂದಾಗ ಫಾರ್ ಆ್ಯಂಡ್ ಅಗೇನ್ಸ್ಟ್ ಇಸ್ ಡಿಫಾಲ್ಟ್. ಸೊ ಅದನ್ನು ಭಾಳ ಜನ ಮಾಡೋದಿಲ್ಲ. ಭಾಳ ಜನ ಏನು ಮಾಡಿಬಿಡ್ತಾರೆ, ಜಸ್ಟ್ ಗವರ್ನರ್ ಪವರ್ಸ್ ಅಂತ ಬರೀತಾರೆ, ಆಮೇಲೆ ಕನ್ಕ್ಲೂಷನ್ ಮಾಡಿಬಿಟ್ಬಿಡ್ತಾರೆ. ಸೊ ದ್ಯಾಟ್ ಈಸ್ ವೇರ್ ದಿ ಮೋಸ್ಟ್ ಆಫ್ ದಿ ಪೀಪಲ್ fail. Most of the people are unable to hit to the core of the answer, core of the demand ಅಂತ ಹೇಳ್ತೀನಿ. ಸೊ ಈ ಆನ್ಸರನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ತುಂಬ ನೀಟಾಗಿ ಹೇಳ್ತೀನಿ. ಸೊ ದಯವಿಟ್ಟು ಕ್ಲೀನಾಗಿ ಕೇಳಿ, ಇದನ್ನು ಅಬ್ಸರ್ವ್ ಮಾಡಿ, ಮತ್ತು ಇದು ಆನ್ಸರ್ ರೈಟಿಂಗಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ, ರೈಟ್. ಸೊ ವಾಟ್ ಈಸ್ ದಿಸ್ ಅಪ್ರೋಚ್ ಏನಿರಬೇಕು, ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್. ಸೊ ಈ ಇಂಟ್ರಡಕ್ಷನಲ್ಲಿ ಏನು ಬರೀಬೇಕು, ರೈಟ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದಿ ಗವರ್ನರ್ ಯೂಸಿಂಗ್ ಆರ್ಟಿಕಲ್ 154 ಆ್ಯಂಡ್ 163. ಸೊ ಆರ್ಟಿಕಲ್ 154 ಏನಿದೆ, ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಗವರ್ನರ್. ಓಕೆ, ಸೊ ಕಾರ್ಯಾಂಗ ಪವರ್ಸ್ ಏನಿದೆ ಅದು ಆರ್ಟಿಕಲ್ 154 163 ಏನಿದೆ, ಇಟ್ಗೆ ರಿಲೇಷನ್ಶಿಪ್ ಆಫ್ ದಿ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್, ರೈಟ್. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಏನೇನು ರಿಲೇಷನ್ಶಿಪ್ಪು, ಓಕೆ, ಅದ್ರ ಬಗ್ಗೆ 163. ಸೊ ಎರಡು ಆರ್ಟಿಕಲನ್ನು ಯೂಸ್ ಮಾಡಿ ದಿ ಪವರ್ಸ್ ಆಫ್ ದಿ ಗವರ್ನರ್ದು ಇವೆರಡು ಆರ್ಟಿಕಲನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ರೈಟ್. ದೆನ್ ಬಾಡಿಗೆ ಬಂದಾಗ ಡಿಸ್ಕ್ರಿಷನರಿ ಪವರ್ ಅಂದಾಗ ನಾವೇನು ಅನ್ಕೋತೀವಿ, ಡಿಸ್ಕ್ರಿಷನರಿ ಪವರ್ ಒಂದೇ ವೇನಲ್ಲಿ ವಿಚಾರ ಮಾಡ್ತೀವಿ. ಸೊ ನಾವು ಒಂದೇ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ತೀವಿ. ಬಟ್ ಆದರೆ ಡಿಸ್ಕ್ರಿಷನರಿ ಪವರ್ ಅಂತ ಬಂದಾಗ ದೇರ್ ಆರ್ 2 ways ಆಫ್ ಪವರ್, ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಮತ್ತು ಸಿಚುವೇಷನಲ್ ಡಿಸ್ಕ್ರಿಷನರಿ ಪವರ್ ಅಂತ ಇದೆ. ಓಕೆ, ಸಂವಿಧಾನಾತ್ಮಕವಾದದ್ದು ಮತ್ತು
ಇನ್ಸ್ಟೆನ್ಸಸ್ ಸಿಚುವೇಶನಲ್ ಬೇಸ್ಡ್. ಓಕೆ, ಸೊ ಇವೆರಡೂ ಡಿಸ್ಕಷನರಿ ಪವರ್ ಇರೋದ್ರಿಂದ ಇವೆರಡರ ಮೇಲೂ ನೀವು ಆನ್ಸರನ್ನು ಹೈಲೈಟ್ ಮಾಡಬೇಕಾಗುತ್ತೆ. ದೆನ್ ಯು ರೈಟ್ ದಿ ಫಾರ್ ಆರ್ಗ್ಯುಮೆಂಟ್ಸ್. ಓಕೆ, ಆ್ಯಂಡ್ ಯು ರೈಟ್ ದಿ ಅಗೇನ್ಸ್ಟ್ ಆರ್ಗ್ಯುಮೆಂಟ್. ಓಕೆ, ಫಾರ್ ಆರ್ಗ್ಯುಮೆಂಟ್ ಬಗ್ಗೆ ನೀವು ಬರೀಬೇಕು ಮತ್ತು ಅಗೇನ್ಸ್ಟ್ ಬರೀಬೇಕು. ಅಂದರೆ ಡಿಸ್ಕ್ರಿಷನರಿ ಪವರ್ಸ್, ಹೌ ಡಿಸ್ಕ್ರಿಷನರಿ ಪವರ್ಸ್ ಆರ್ ಬೆನಿಫಿಷಿಯಲ್, how discretionary powers are useful, okay, and how discretionary powers are against the elected government, right? So ಇವೆರಡೂ ವೇನಲ್ಲೂ ನಾವು ಬರಿಬೇಕಾಗುತ್ತೆ. ಅಂದರೆ ದ ಪವರ್ಸ್ ಆಫ್ ದಿ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ರಿಷನರಿ ಪವರ್, ನಾಟ್ ಹೋಲ್ ಪವರ್ಸ್. ಎಲ್ಲ ಪವರ್ಸ್ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಕೊಡುವುದು ನೆಸೆಸಿಟಿ ಇಲ್ಲ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ರಿಷನರಿ ಪವರ್. ಆ ಡಿಸ್ಕ್ರಿಷನರಿ ಪವರ್ ಮೇಲೆ ಮಾತ್ರ ನಾವು ಕ್ವಶನ್ ಕೇಳಿದರೆ ಆ ಡಿಸ್ಕ್ರಿಷನರಿ ಪವರ್ ಮೇಲೆ ಮಾತ್ರ ನಾವು ಡಿಸ್ಕಷನಲ್ಲಿ ಇಲ್ಲಿ ಹೈಲೈಟ್ ಮಾಡಬೇಕಾಗುತ್ತೆ. ಎಲ್ಲ ಪವರ್ಸ್ ಮೇಲೆ ಬರಿತಾ ಇದ್ದೀರಾ ಅಂದರೆ ಯು ಆರ್ ವೇಸ್ಟಿಂಗ್ ದಿ ಟೈಮ್ ಆ್ಯಂಡ್ ಯು ಆರ್ ವೇಸ್ಟಿಂಗ್ ಯುವರ್ ಸ್ಪೇಸ್. ಓಕೆ, ಡೋಂಟ್ ರೈಟ್ ಇಟ್. ಓಕೆ, ರೈಟ್ ಓನ್ಲಿ ಟು ದಿ ಡಿಮಾಂಡ್ ಆಫ್ ದಿ ಕ್ವಶನ್, ರೈಟ್? ಸೊ ವಿಲ್ ಸಿ ದಟ್. ಸೊ ಕಾನ್ಸ್ಟಿಟ್ಯೂಷನಲ್ ಡಿಸ್ಕಷನರಿ ಮತ್ತು ಸಿಚುವೇಶನ್ ಡಿಸ್ಕಷನರಿ ಬಗ್ಗೆ ಕನ್ಕ್ಲೂಷನ್ ಏನಿರುತ್ತೆ, ರೆಕಮೆಂಡೇಷನ್ಸ್ ಆಫ್ ದಿ ಪುಂಚಿ ಕಮಿಷನ್, ಸರ್ಕಾರಿ ಕಮಿಷನ್ ರಿಪೋರ್ಟ್ ಏನಿದೆ ಅದು ಗವರ್ನರ್ದು ಡಿಸ್ಕ್ರಿಷನರಿ ಪವರ್ ಮೇಲೆ ಏನೇನು ರೆಕಮೆಂಡೇಷನ್ಸ್ ಕೊಟ್ಟಿದೆ ಅದ್ರ ಬಗ್ಗೆ ಒಂದು 4 ಲೈನ್ಗಳನ್ನು ಬರೆದು ಕನ್ಕ್ಲೂಷನ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಓಕೆ, ಅದನ್ನು ನೋಡೋಣ ಹೇಗೆ ಅಂತ, ರೈಟ್? ಸೊ ಬಿಫೋರ್ ಗೋಯಿಂಗ್ ದ್ಯಾಟ್ ಅಗೇನ್ ವಿ ಹ್ಯಾವ್ ದಿ IAS foundation course, IAS mentorship course, and this term current affairs course, which will be there from February to April every year. Okay, current affairs test ಇದು. ಆಮೇಲೆ IAS prelims test series ಜನವರಿಯಿಂದ ಶುರು ಆಗುತ್ತೆ ಮತ್ತು ಇದು ಟಿಲ್ ಪ್ರಿಲಿಮ್ಸ್ವರೆಗೂ ಇರುತ್ತೆ. ಓಕೆ, ದೆನ್ KS ಫೌಂಡೇಶನ್ ಕೋರ್ಸ್, ಇದು ನಿಮಗೆ ಒನ್ ಸ್ಟಾಪ್ ಸೆಂಟರ್ ಫಾರ್ ಹೋಲ್ KS ಪ್ರಿಪ್ರೇಷನ್ ವಿತ್ ಕಂಪ್ಲೀಟ್ ಮಟೀರಿಯಲ್ ಆ್ಯಂಡ್ ಟೆಸ್ಟ್ ಸೀರೀಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಆ್ಯಂಡ್ KS ಮೆಂಟರ್ಶಿಪ್ ಪ್ರೋಗ್ರಾಮ್ ಆ್ಯಂಡ್ KS ಯಶಸ್ ಸ್ಕೋರ್ ಬ್ಯಾಚ್, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ಯಾಚ್. ಹೂ ಹ್ಯಾವ್ ರಿಟರ್ನ್ ದಿ ಪ್ರಿಲಿಮ್ಸ್, ಹೂ ಹ್ಯಾವ್ ರಿಟರ್ನ್ ದಿ ಮೇನ್ಸ್ ಒನ್ಸ್ ಆಲ್ರೆಡಿ, ಅವರಿಗೆ ಈ ಬ್ಯಾಚಲ್ಲಿ ಅಡ್ಮಿಷನ್ಸ್ ಇರುತ್ತೆ. ಸೊ KS ಪ್ರಿಲಿಮ್ಸ್ ಕ್ಲಾಸಸ್ ಆ್ಯಂಡ್ ಟೆಸ್ಟ್ ಸೀರೀಸ್, ಸೊ ಡೆಫಿನೆಟ್ಲಿ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್ ಕ್ಲಾಸಸ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ ಅಪ್ಕಮಿಂಗ್ ಡಿಸೆಂಬರಿಂದ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್. ರೈಟ್, ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನಲ್ಲಿ ನೋಡಿ ನಾನು 4 ಪಾಯಿಂಟ್ಗಳನ್ನು ಬರ್ತಿದ್ದೀನಿ, ಅದನ್ನು ಒಂದೇ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಸೊ ಅದನ್ನು ನಾನು 4 ಪಾಯಿಂಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗಲಿ ಅಂತ 4 ಪಾಯಿಂಟ್ಗಳಲ್ಲಿ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಏನಿದೆ, ಸೊ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಅಂಡರ್ ಆರ್ಟಿಕಲ್ 154 and 163 are an important part of Indian constitutional system. These powers include appointment, dismissal of chief minister and other ministers, and granting of pardoning power, reprieves, okay, and then summoning and prorogation of legislation. Okay, so this can be your introduction. However, it is important for the governor to exercise these powers responsibly in accordance with the constitution. Okay, ನಾವು ಇಲ್ಲಿ ಲಾಸ್ಟ್ ಲೈನ್ ಏನು ಮಾಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಏನೋ ಗವರ್ನರ್ ಕೊಟ್ಟಿದ್ದಾರೆ, ಬಟ್ ಆದರೆ ಅದನ್ನು ರೆಸ್ಪಾನ್ಸಿಬಲಿ ಅವ್ರು ಯೂಸ್ ಮಾಡಬೇಕಾಗತ್ತೆ ಅಂತ ಬರೆದು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸಬ್ ಹೆಡ್ಡಿಂಗನ್ನು ಕೊಡ್ತೀನಿ. ಏನಂತ, ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಗವರ್ನರ್ ಅಂತ. ಸೊ ನಾನಿಲ್ಲಿ ನಿಮ್ಗೆ ಹೇಳಿದ್ದೀನಿ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಅಂತ ಬರೀಬೇಕು ಮತ್ತು ಸಿಚುವೇಶನಲ್ ಡಿಸ್ಕ್ರಿಷನರಿ ಅಂತ 2 ಹೆಡ್ಡಿಂಗ್ ಮಾಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಫಾರ್ ಆ್ಯಂಡ್ ಆರ್ಗ್ಯುಮೆಂಟು ಮತ್ತು ಫಾರ್ ಆರ್ಗ್ಯುಮೆಂಟ್ ಮೇಲೆ ಕಾನ್ಸ್ಟಿಟ್ಯೂಷನಲ್ ಪವರ್ಸು ಮತ್ತು ಸಿಚುವೇಶನಲ್. ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರು? ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ ಅಂತಂದರೆ ವೇರ್ ಇನ್ ವಿಚ್ ದಿ ಆರ್ಟಿಕಲ್ ಯೂಸಿಂಗ್ ಆರ್ಟಿಕಲ್ 356, ಓಕೆ, ಆರ್ಟಿಕಲ್ 356 ಆಗಲಿ, ಆರ್ಟಿಕಲ್ 123 ಆಗಲಿ, ಓಕೆ, ಸಾರಿ ಆರ್ಟಿಕಲ್ 213 ಆಗಲಿ, 123 ಇಸ್ ಫಾರ್ ಪ್ರೆಸಿಡೆಂಟ್, ಆರ್ಟಿಕಲ್ 213 ಆಗಲಿ, ಓಕೆ, ವೇರ್ ಇನ್ ವಿಚ್ ದಿ ರಿಸರ್ವಿಂಗ್ ದಿ ಬಿಲ್ ಫಾರ್ ದಿ ಪ್ರೆಸಿಡೆಂಟ್, ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್ ಆಗಲಿ. ಸೊ ಇವೆಲ್ಲನೂ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್ಸಲ್ಲಿ ಬರುತ್ತೆ. ಸಿಚುವೇಶನಲ್ ಡಿಸ್ಕ್ರಿಷನರಿ ಅಂದರೆ ವೆನ್ ದೇರ್ ಈಸ್ ನೋ ಮೆಜಾರಿಟಿ ಇನ್ ದಿ ಪಾರ್ಲಿಮೆಂಟ್, when there is no majority in the state assembly, at that point of time, then the governor of the state gets the discretionary power to appoint any person as a chief minister of the state. Okay, so ಹಾಗಾಗಿ ಇದರಲ್ಲಿ ಏನಾಗುತ್ತೆ, ಸಿಚುವೇಶನಲ್ ಡಿಸ್ಕ್ರಿಷನರಿ ಅಂತ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಅಂತ ಬರುತ್ತೆ. ಸೊ ಈ ಸಿಚುವೇಶನ್ ಕಾನ್ಸ್ಟಿಟ್ಯೂಷನಲ್ 2 ಸಬ್ಹೆಡ್ಡಿಂಗ್ ಕೊಟ್ಬಿಟ್ಟು ಇವೆರಡು 3 ಪಾಯಿಂಟ್ಗಳನ್ನು ಬರೆದ ಮೇಲೆ ದೆನ್ ಯು ಕಮ್ ಟು ದಿ ಫಾರ್ ಆರ್ಗ್ಯುಮೆಂಟ್ಸ್. ಓಕೆ, ವೈ ವಿ ನೀಡ್, ಓಕೆ, ದಿ ಡಿಸ್ಕ್ರಿಷನರಿ ಪವರ್ ಫಾರ್ ಗವರ್ನರ್. ಸೊ ಫಾರ್ ಆರ್ಗ್ಯುಮೆಂಟ್, ನಾನಿದು ತುಂಬ ಚಿಕ್ಕದಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಬಟ್ ಆದರೆ ಇದೊಂದೇ ಪಾಯಿಂಟ್ ಸಾಕು ನಿಮಗೆ ಎಕ್ಸ್ಪ್ಲನೇಷನ್ಗೆ ಕವರ್ ಮಾಡೋಕ್ಕೆ. ಸೊ ಅದಕ್ಕೆ ಇಲ್ಲೇನು ಫಸ್ಟ್ ಪಾಯಿಂಟ್ ಏನಿದೆ, ಟು ಪ್ರಿವೆಂಟ್ ದಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ದ ಗವರ್ನರ್ ಡಿಸ್ಕ್ರಿಷನರಿ ಟು ಅಪಾಯಿಂಟ್ ದಿ ಚೀಫ್ ಮಿನಿಸ್ಟರ್.
Okay, Article 164. So article numbers has to be mentioned here. Without fail article numbers ನೀವು ಮೆನ್ಷನ್ ಮಾಡಲೇಬೇಕು. ಆರ್ಟಿಕಲ್ ನಂಬರ್ಸ್ ಮೆನ್ಷನ್ ಮಾಡಲಿಲ್ಲ ಅಂದರೆ 1 ಮಾರ್ಕ್ಸ್ ಡಿಡಕ್ಟ್ ಆಯಿತು ಅಂತ ಅನ್ಕೊಂಬಿಡಿ. ಓಕೆ, ಸೊ ಹಾಗಾಗಿ ಆರ್ಟಿಕಲ್ ನಂಬರ್ಸ್ ಆರ್ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದಿಸ್ ಟಾಕಿಂಗ್ ಅಬೌಟ್? ಫಸ್ಟ್ ಪಾಯಿಂಟ್ ಏನು ಮಾತಾಡ್ತಾ ಇದೆ ಅಂತಂದರೆ governor appointing the chief minister. So when there is no party, no political party gets the majority soon after the election, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಯಾರೂ ಮುಂದೆ ಬರಲಿಲ್ಲ ಸರ್ಕಾರ ಫಾರ್ಮೇಷನ್ ಮಾಡೋಕ್ಕೆ ಅಂತಂದಾಗ ಅವಾಗ ನಾವು ಮತ್ತೆ ಎಲೆಕ್ಷನ್ಗೆ ಹೋಗಬೇಕಾಗತ್ತೆ. ಸೊ ಎಲೆಕ್ಷನ್ ಹೋಗೋ ಬದಲು ಅಥವಾ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬೇಕಾಗತ್ತೆ, ರೈಟ್? ಸೊ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬೇಕು, ಇಲ್ಲ ಎಲೆಕ್ಷನ್ಗೆ ಹೋಗ್ಬೇಕು. ಸೊ ಅದಕ್ಕೆ ಆ ಎಲೆಕ್ಷನ್ಗೆ ಹೋಗೋದು ಪ್ರೆಸಿಡೆಂಟ್ ರೂಲ್ ಹೋಗೋಕ್ಕಿಂತ ಮುಂಚೆ ಗವರ್ನರ್ಗೆ ಒಂದು ಡಿಸ್ಕ್ರಿಷನರಿ ಪವರ್ ಇದೆ ದ್ಯಾಟ್ ಇಫ್ ನಿಮ್ಗೆ ಯಾರಿಗಾದರೂ ಅನಿಸ್ತಾ ಇದೆ ಅವ್ರೇನಾದರೂ ಮೆಜಾರಿಟಿ ಪ್ರೂವ್ ಮಾಡ್ಬೋದು ಹೌಸಲ್ಲಿ ಅಂದರೆ ದೆನ್ ಯು ಕ್ಯಾನ್ ಬ್ರಿಂಗ್ ದೆಮ್, ದೆನ್ ಮೇಕ್ ದೆಮ್ ಆಸ್ ಎ ಚೀಫ್ ಮಿನಿಸ್ಟರ್, ದೆನ್ ಯು ಕ್ಯಾನ್ ಚೀಫ್ ಮಿನಿಸ್ಟರ್ ಮಾಡಿ ಆ್ಯಂಡ್ ದೆನ್ ಯು ಕ್ಯಾನ್ ಆಸ್ಕ್ ಹಿಮ್ ಟು ಪ್ರೂವ್ ದಿ ಮೆಜಾರಿಟಿ. ಸೊ ಇದರಿಂದ ಏನಾಗುತ್ತೆ, ಒಂದು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಪ್ರಕಾರ ಸರ್ಕಾರ ಏನು ನಡಿಬೇಕೋ ಅದನ್ನು ಇಂಪ್ಲಿಮೆಂಟ್ ಆದಂಗೆ ಆಗುತ್ತೆ, ಇಲ್ಲಾಂದರೆ ಮತ್ತೆ ಫೇಲ್ ಆಗುತ್ತೆ. ಸೊ ಹಾಗಾಗಿ ದಿ ಗವರ್ನರ್ಸ್ ರೂಲ್, ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋ ಬದಲು ಗವರ್ನರ್ಸ್ ಕ್ಯಾನ್ ಎಕ್ಸಸೈಸ್ ಹಿಸ್ ಚಾಯ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅಂದರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದ್ದಾಗ. ಓಕೆ, ಸೊ ಇದು ಟು ಪ್ರಿವೆಂಟ್ ದಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಟು ಪ್ರಿವೆಂಟ್ ದಿ ಕಾನ್ಸ್ಟಿಟ್ಯೂಷನಲ್ ಆರ್ ಹಾರ್ಮ್ಫುಲ್ ಬಿಲ್ಸ್. ಎಸ್, ಏನಾಗುತ್ತೆ ಕೆಲವು ಟೈಮ್ ಅಂದರೆ, ಸೊ ಗವರ್ನರು ಬಿಲ್ಸ್ ರಿಸರ್ವ್ ಮಾಡಿಬಿಡ್ತಾರೆ ಅಥವಾ ಗವರ್ನರ್ ವಿಲ್ ನಾಟ್ ಗಿವ್ ದಿ ಅಸೆಂಟ್ ಟು ದಿ ಬಿಲ್, ರೈಟ್? ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಿಲ್ ಪಾಸ್ ಆದಮೇಲೆ ಗವರ್ನರ್ ಹತ್ರ ಬರುತ್ತೆ. ಸೊ ಅಂಥ ಸಮಯದಲ್ಲಿ ಗವರ್ನರ್ ವಿಲ್ ವಿಥೋಲ್ಡ್ ದಿ ಅಸೆಂಟ್ ಟು ದ ಬಿಲ್. ಸೊ ಯಾವುದಾದ್ರೂ ತಪ್ಪು ಬಿಲ್ಲು ಅಥವಾ ಜನರಿಗೆ ವಿರುದ್ಧವಾದಂಥ ಬಿಲ್ಲು ಅಥವಾ ಜನರಿಗೆ ವಿರುದ್ಧವಾದಂಥ ಕಾಯ್ದೆಗಳನ್ನು ಸರ್ಕಾರ ಮಾಡಿದಾಗ ಅದನ್ನು ತಡೆ ಹಿಡಿಯೋ ಹಕ್ಕು ಯಾರಿಗೆ ಕೊಟ್ಟಿದ್ದೀವಿ? ನಾವು ಗವರ್ನರ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಟು ಪ್ರಿವೆಂಟ್ ದಿ ಕಾನ್ಸ್ಟಿಟ್ಯೂಷನಲ್, ಅನ್ಕಾನ್ಸ್ಟಿಟ್ಯೂಷನಲ್ ಆರ್ ಹಾರ್ಮ್ಫುಲ್ ಬಿಲ್ಸ್, ಅದಕ್ಕೂ ನಾವು ಇಲ್ಲಿ ಡಿಸ್ಕಷನ್. ಟು ಪ್ರಿವೆಂಟ್ ದಿ ಆಟೋಕ್ರಾಟಿಕ್ ರೂಲ್. ಎಸ್, ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ವೆನ್ ದೆ ಗೆಟ್ ದಿ ಫುಲ್ ಮೆಜಾರಿಟಿ ಆರ್ certain thumping majority in the state assembly, after winning the election, sometimes they may not be running the state according to the provisions of the constitution. ಸಂವಿಧಾನಾತ್ಮಕವಾಗಿ ಸರ್ಕಾರವನ್ನು ನಡೆಸೋದಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ಆರ್ಟಿಕಲ್ 356 ಅನ್ನು ಯೂಸ್ ಮಾಡ್ಬೋದು, ಅಥವಾ ಸ್ಟೇಟನ್ನು ಒಡೆಯೋದಾಗಲಿ, ಸ್ಟೇಟನ್ನು ಡಿವೈಡ್ ಮಾಡೋದಾಗಲಿ, ಸ್ಟೇಟನ್ನು ಎರಡು ಭಾಗದಲ್ಲಿ ಮಾಡೋದಾಗಲಿ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆವಾಗ ಸರ್ಕಾರ ಅಂದರೆ ಆರ್ಟಿಕಲ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಡಿಫೈನ್ ಮಾಡುತ್ತೆ? ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್. ಓಕೆ, ನಾಟ್ ಕಮಿಂಗ್ ಟುಗೆದರ್, ಬಟ್ ಇಂಡಿಯಾ ಈಸ್ ನಾಟ್ ಫಾರ್ಮ್ಡ್ ಬೈ ಕಮಿಂಗ್ ಟುಗೆದರ್, ಬಟ್ ಇಂಡಿಯಾ ಇಸ್ ಫಾರ್ಮ್ಡ್ ಬೈ ಹೋಲ್ಡಿಂಗ್ ಟುಗೆದರ್ ಅಂತ ಕಾನ್ಸೆಪ್ಟ್ ಇದೆ. ಹೋಲ್ಡಿಂಗ್ ಟುಗೆದರ್ ಇರೋದ್ರಿಂದ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಆರ್ಟಿಕಲ್ 356 ಅನ್ನು ಸ್ಪೆಸಿಫಿಕ್ ಆಗಿ ನಾವು ಗವರ್ನರ್ ಕೈಯಲ್ಲಿ ಕೊಟ್ಟಿದ್ದೀವಿ. ಸೊ ಗವರ್ನರ್ ಕ್ಯಾನ್ ರೈಟ್ ಎ ಲೆಟರ್ ಟು ದಿ president saying that the state government is not running according to the provisions of the constitution, so in that perspective you have to impose the president rule anta. So adakke, so when state is not running according to the provision of the constitution, anta samayadalli state anna protect madokoskara athwa constitutional machinery anna protect madokoskara athwa ಸಂವಿಧಾನಾತ್ಮಕವಾಗಿ ಸರ್ಕಾರವನ್ನು ನಡೆಸೋಕ್ಕೋಸ್ಕರ ನಾವು ಇಲ್ಲೇನು ಮಾಡ್ತಿದ್ದೀವಿ, ಗವರ್ನರ್ಗೆ ಈ ಪವರನ್ನು ಕೊಟ್ಟಿದ್ದೀವಿ ಆರ್ಟಿಕಲ್ 356 ಪ್ರಕಾರ. ಸೊ ಓಕೆ, ಎಮರ್ಜೆನ್ಸಿ ಎನಾಕ್ಟ್ಮೆಂಟ್. ಸೊ ವೆನೆವರ್ ದೇರ್ ಈಸ್ ಎನ್ ಎಮರ್ಜೆನ್ಸಿ ಲೈಕ್ ಕೋವಿಡ್ ಸಿಚುವೇಶನ್ ಬಂತು, ಅಂಥ ಸಮಯದಲ್ಲಿ ಸ್ಟೇಟ್ ಅಸೆಂಬ್ಲಿ ಆಗಲಿ ಸ್ಟೇಟ್ ಕೌನ್ಸಿಲ್ ಆಗಲಿ ಕೂತ್ಕೊಂಡು ಕಾನೂನು ಮಾಡೋಕ್ಕಾಗಲ್ಲ. ಸೊ ಯಾವಾಗ 2 ಹೌಸ್ಗಳು ಅಥವಾ 1 ಹೌಸು ಸೆಷನಲ್ಲಿ ಇರೋದಿಲ್ವಾ, ಅಂಥ ಸಮಯದಲ್ಲಿ ಏನಾದರೂ ಕಾನೂನು ಮಾಡಿಬಿಟ್ಟು ಸರ್ಕಾರ ನಡೆಸಬೇಕು ಅಂತಂದರೆ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಗವರ್ನರ್ಗೆ ಆರ್ಟಿಕಲ್ 213 ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅಂತ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಪವರ್ ಗಿವನ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಪವರ್ ಗಿವನ್ ಟು ದಿ ಗವರ್ನರ್. ಓಕೆ, ಸೊ ಇನ್ ದಿಸ್ ವೇ 4 ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ, ಇದೇ ಪಾಯಿಂಟ್ಸ್ಗಳನ್ನು ನೀವು ಆನ್ಸರ್ ಆಗಿ ಬರಿಬೋದು, ರೈಟ್? ಸೊ ಇದೇ ಪ್ರಕಾರ ಇದೇ 4 ಪಾಯಿಂಟ್ಸನ್ನು ನಾನು ಕ್ರಿಟಿಸಿಸಮು ಮಾಡ್ತೀನಿ. ಓಕೆ, ಸೊ ಅಗೇನ್ಸ್ಟ್ ಪಾಯಿಂಟ್ ಅಂತ ಬರಿತೀನಿ. ಈಗ ಫಾರ್ ಬರದೆ ಮತ್ತೆ ಈಗ ಅಗೇನ್ಸ್ಟ್ ಬರದೆ. ಯಾಕೆ ಇದನ್ನು ಫಾರು ಮತ್ತು ಅಗೇನ್ಸ್ಟ್ ಬರ್ದಿದ್ದೀನಿ? ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಬರೀ ಎಕ್ಸ್ಪ್ಲೇನ್ ಮಾಡಿದ್ದೆ, ಈ ವಿಡಿಯೋಸಲ್ಲಿ ಫಾರ್ ಆ್ಯಂಡ್ ಅಗೇನ್ಸ್ಟನ್ನು ಪುಟಪ್ ಮಾಡಿದ್ದೀನಿ. ಅಂದರೆ ಬಿಕಾಸ್ ದ ಕ್ವಶನ್ ಡಿಮಾಂಡ್ಸ್ ಲೈಕ್ ದ್ಯಾಟ್. ಕ್ರಿಟಿಕಲಿ ಅನಲೈಸ್ ಅಂತ ಇದೆ. ಕ್ರಿಟಿಕಲಿ ಅನಲೈಸ್ ಅಂತ ಇದ್ದಾಗ ಫಾರ್ ಆ್ಯಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸನ್ನು ಕಂಪಲ್ಸರಿ ಕೊಡಬೇಕಾಗತ್ತೆ, ರೈಟ್? ಸೊ ಅಗೇನ್ಸ್ಟ್ ಆರ್ಗ್ಯುಮೆಂಟ್, ದ ಗವರ್ನರ್ discretion to appoint the chief minister can be misused to favor a political party. Yes, ಕರ್ನಾಟಕ ಒಂದು ಎಕ್ಸಾಂಪಲ್ಲು. ಮೊನ್ನೆ ಮಹಾರಾಷ್ಟ್ರ ಆಯಿತು. ಮಹಾರಾಷ್ಟ್ರದಲ್ಲಿ ಸಿ ಎಮ್ ಅನ್ನು ಈವನ್ ದೋ ದಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮೆಜಾರಿಟಿ ಇಲ್ಲ ಅಂತ ಗೊತ್ತಿದ್ರೂ ಅವ್ರಿಗೆ ಇಮಿಡಿಯೇಟ್ಲಿ ಸಿ ಎಮ್ ಅಂತ ಅಪಾಯಿಂಟ್ ಮಾಡಿದ್ರು, ರೈಟ್? ಸೊ ಆಮೇಲೆ
ಅವ್ರು ಮತ್ತೆ ಕೆಳಗಡೆ ಇಳಿಬೇಕಾಯಿತು, ಮತ್ತು ಇನ್ನೊಂದು ಹೊಸ ಎರಡು ಪೊಲಿಟಿಕಲ್ ಪಾರ್ಟಿ ಸೇರಿ ಸರ್ಕಾರವನ್ನು ಮಾಡ್ತು. ಸೊ ಅಂಥದ್ದನ್ನು ಎಕ್ಸಾಂಪಲ್ ನೋಡಿದಾಗಲೂ ನೀವು ಅನ್ಬೋದು, ಸೊ ವೇರ್ ದಿ ಗವರ್ನರ್ ಈಸ್ ಮಿಸ್ಯೂಸಿಂಗ್ ದಿ ಪವರ್ given to him to appoint chief minister. So that discretionary power is being misused by the governor anta, right? So ee point again nodi, then the governor discretionary to withhold the assent to the bill to can be misused, undermine the democratic process. Yes, ಈಗ ರೀಸೆಂಟ್ ತಮಿಳ್ನಾಡು ಇವತ್ತು ನಿನ್ನೆ ನ್ಯೂಸ್ ನೋಡ್ತಾ ಹೋದರೆ ನಿಮ್ಗೆ ರೀಸೆಂಟ್ ನ್ಯೂಸಲ್ಲಿ ಏನು ಬರ್ತಾ ಇದೆ, ತಮಿಳ್ನಾಡು ಗವರ್ನರ್ ಹ್ಯಾಸ್ ವಿತ್ಹೋಲ್ಡ್ ದಿ ಅಸೆಂಟ್ ಟು ದಿ ಬಿಲ್ಸ್. ಸಿನ್ಸ್ ಫ್ರಮ್ ಲಾಸ್ಟ್ 2 to 3 months ಅಂತ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ಸೊ ಇದು ಅರ್ಥ ಏನಾಗುತ್ತೆ, ಅಗೇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಿದೆ ಅಂದರೆ ಜನ ಪಾಸ್ ಮಾಡ್ದಂಗೆ. ಸೊ ಜನ ಪಾಸ್ ಮಾಡಿದೆ ಅಂದರೆ ಗವರ್ನರ್ ಹ್ಯಾಸ್ ಟು ಗಿವ್ ದಿ ಅಸೆಂಟ್ ಟು ದಿ ಬಿಲ್. ಸೊ ಇಫ್ ದ ಗವರ್ನರ್ ಈಸ್ ನಾಟ್ ಗಿವಿಂಗ್ ದಿ ಅಸೆಂಟ್ ಟು ದ ಬಿಲ್, ದಟ್ ಮೀನ್ಸ್ ಲೈಕ್ ದಿ ಗವರ್ನೆನ್ಸ್ ಈಸ್ ಹಾಲ್ಟ್. ಗವರ್ನೆನ್ಸ್ ಈಸ್ ಎಟ್ ದಿ ಹಾಲ್ಟ್. ಗವರ್ನೆನ್ಸ್ ಹಾಲ್ಟ್ ಆಗಿದೆ. ಸರ್ಕಾರ ಇಂಪ್ಲಿಮೆಂಟೇಷನ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಕಾನೂನೇ ಇಲ್ಲ. ಹಾಗಾಗಿ ಕಾನೂನು ಇಲ್ಲದೇ ಯಾವುದು ಸರ್ಕಾರ ಕೆಲಸ ಮಾಡೋಕ್ಕಾಗಲ್ಲ. ಸೊ ಒಳ್ಳೆ ಕಾನೂನುಗಳನ್ನು ಮಾಡಿದೆ, ಬಟ್ ಗವರ್ನರ್ ಬಿಲ್ ಅಸೆಂಟ್ ಕೊಡ್ತಾ ಇಲ್ಲ ಅಂದರೆ ದೆನ್ ದಿಟ್ಸ್ ಆಲ್ಸೋ ಅಗೇನ್ಸ್ಟ್ ದಿ ಡೆಮೊಕ್ರಾಟಿಕ್ process. So this is also one of the misuse of or against arguments regarding the discretionary power of the governor. So the governor discretionary to recommend the president rule can be misused to impose the central government rule on the state that has democratically elected the government. Example ಭಾಳ ಇದ್ದಾವೆ. ಸೊ ನೀವು 1975 ಮತ್ತು 77 ಮತ್ತು 79 ಈ ಥರ ಹೋದರೆ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. 9 ಗೌರ್ಮೆಂಟು ಸರ್ಕಾರ ಚೇಂಜ್ ಆದಾಗ, ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಬಂದಾಗ ಮತ್ತು ಇಂದಿರಾ ಗಾಂಧೀಜಿ ಗೌರ್ಮೆಂಟ್ ಬಂದಾಗ ಸಡನ್ನಾಗಿ ಸರ್ಕಾರಗಳು ಚೇಂಜ್ ಆಗ್ತಾ ಇದ್ವು, ಸ್ಟೇಟ್ ಗೌರ್ಮೆಂಟ್ಸ್ಗಳು. ಯಾಕೆ? ಬಿಕಾಸ್ ಯೂಸ್ ಆಫ್ ಆರ್ಟಿಕಲ್ 356. ಸೊ ಮಿಸ್ಯೂಸ್ ಆಫ್ ಆರ್ಟಿಕಲ್ 366 ಆಗ್ತಿತ್ತು. ಸೊ ಎಕ್ಸಾಂಪಲ್, ರೀಸೆಂಟ್ ಎಕ್ಸಾಂಪಲ್ ಆದರೆ ಅರುಣಾಚಲ್ ಪ್ರದೇಶ್ ಕೊಡ್ಬೋದು. ಅರುಣಾಚಲ್ ಪ್ರದೇಶಲ್ಲಿ ಏನಾಯಿತು, ಗವರ್ನರ್ ಹ್ಯಾಸ್ ಇಂಪೋಸ್ ದಿ president rule in the state. Immediately the state went to the court, ಅಂದರೆ the CM went to the court, Supreme Court ಗೆ ಹೋದಾಗ then Supreme Court ಅಲ್ಲಿ ಪ್ರೂವ್ ಆಯಿತು that the imposition of article 356 was not correct. So on mala fide grounds. So ಹಾಗಾಗಿ then the Supreme Court gave back the power to the CM, right? So that can be an example. So each and every point ಗೂ ಅಗೇನ್ ಎಕ್ಸಾಂಪಲ್ ಕೊಡಬೇಕು. ನಾನು ಹಿಂದೆ ವಿಡಿಯೋಸಲ್ಲಿ ಎಲ್ಲದಕ್ಕೂ ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಇಲ್ಲದೆ ನೀವು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ ಅಂತ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಗೂ ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗಿ. ದ ಗವರ್ನರ್ಸ್ ಡಿಸ್ಕ್ರಿಷನ್ ಪವರ್ ಟು ಪ್ರೊಮಲ್ಗೇಟ್ ದಿ ಆರ್ಡಿನೆನ್ಸ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಬೈ ಬೈಪಾಸಿಂಗ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಎನಾಕ್ಟ್ ದಿ ಲೆಜಿಸ್ಲೇಷನ್ ದಟ್ ಈಸ್ ಅನ್ಪಾಪ್ಯುಲರ್ ವಿತ್ ದಿ ಪೀಪಲ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಪೋಸಿಷನನ್ನು ಕಾನ್ಫಿಡೆನ್ಸಲ್ಲಿ ತೊಗೊಳ್ದೇನೆ ಸರ್ಕಾರ ಏನು ಮಾಡುತ್ತೆ, ಲೆಜಿಸ್ಲೇಷನ್ಸನ್ನು ತರ್ತಾ ಹೋಗುತ್ತೆ. ಸೊ ಹೇಗೆ? ಆರ್ಡಿನೆನ್ಸ್ ಮುಖಾಂತರ. ಸೊ ಸರ್ಕಾರ ಆರ್ಡಿನೆನ್ಸ್ ಮುಖಾಂತರ ಕಾನೂನುಗಳು ತರೋದು 6 ತಿಂಗಳಾಗೋದು, 6 ತಿಂಗಳಾದ್ಮೇಲೆ ಲ್ಯಾಪ್ಸ್ ಆಗುತ್ತೆ, ಮತ್ತೆ ರಿಪೀಟ್ ಪ್ರೊಮಲ್ಗೇಟ್ ಮಾಡೋದು. ಈ ಥರ ತುಂಬಾ ಮಿಸ್ಯೂಸ್ ಆಗಿದೆ ಡ್ಯೂರಿಂಗ್ ದಿ ಟೈಮ್ ಆಫ್ ಬಿಫೋರ್ 1970s. ಸೊ ಇದನ್ನು ಮಿಸ್ಯೂಸ್ ಆಫ್ ಪ್ರೊಮಲ್ಗೇಷನ್ ಆಫ್ ಆರ್ಡಿನೆನ್ಸ್ ಏನಿದೆ, ಇದನ್ನು ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟು ಕ್ರಿಟಿಸೈಸ್ ಮಾಡಿದೆ. ಸೊ ಹಾಗಾಗಿ ಇಫ್ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಈಸ್ ನಾಟ್ parallel with the parliament, it has been clearly mentioned. Ordinance making power ಏನಿದೆ parallel with the parliament ಅಲ್ಲ, in synchronous with the parliament ಮಾಡಬೇಕಾಗುತ್ತೆ, right? So this can also be misused. So ಹಾಗಾಗಿ the discretionary power given to the governor is misused here. So ಈ 4 ಪಾಯಿಂಟ್ಗಳನ್ನು ನೋಡಿದಾಗ ಡೆಫಿನೆಟ್ಲಿ ಹೇಳ್ಬೋದು the arguments are against with respect to constitutional discretionary as well as situational discretionary, right? So this is your ಮೇನ್ ಪಾರ್ಟ್ ಆಫ್ ದಿ ಬಾಡಿ. ದೆನ್ ಕಮಿಂಗ್ ಟು ದಿ ಕನ್ಕ್ಲೂಷನ್. ಸೊ ಕನ್ಕ್ಲೂಷನಲ್ಲಿ ಬರೀಬೇಕಾದ್ರೆ ನಾನು ಹೇಳಿದೆ ಪುಂಚಿ ಕಮಿಷನ್ ರೆಕಮೆಂಡೇಷನ್ನು ಮತ್ತು ಸರ್ಕಾರಿ ಕಮಿಷನ್. ಪುಂಚಿ ಕಮಿಷನ್ ಮತ್ತು ಸರ್ಕಾರಿ ಕಮಿಷನ್ಸು ಹ್ಯಾಸ್ ಗಿವನ್ ಎನ್ ನಂಬರ್ ಆಫ್ ರೆಕಮೆಂಡೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್. ಈ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಮೇಲೆ ಅವೆರಡು ಕಮಿಷನ್ ಫಾರ್ಮೇಷನ್ ಮಾಡಿದ್ದೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಮೇಲೆ ಸ್ಟಡಿ ಮಾಡೋಕ್ಕೆ. ಸೊ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಮೇಲೆ Punchi Commission and the Sarkari Commission has recommended saying that the governor discretion to appoint the chief minister should be limited to the cases where no party has a clear majority. ಸೊ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಸ್ವಲ್ಪ ಎಲ್ಲಿ ಮೆಜಾರಿಟಿ ಬರಲ್ವೋ ಅಲ್ಲಿ ಮಾತ್ರ ಡಿಸ್ಕಷನ್ ಪವರ್ ಯೂಸ್ ಮಾಡ್ತಾರೆ. ಮೆಜಾರಿಟಿ ಬಂದಾಗ ಯಾರು ಮತ್ತೆ ಹೊಸ CM ಸುಮ್ಮನೆ ಯಾರಿಗೂ ಕರೆದ್ಬಿಟ್ಟು CMನ ಅಪಾಯಿಂಟ್ ಮಾಡೋದಿಲ್ಲ, ರೈಟ್? ಸೊ ದೆನ್ ದ ಗವರ್ನರ್ ಡಿಸ್ಕ್ರಿಷನ್ ಟು ವಿತ್ಹೋಲ್ಡ್ ದಿ ಅಸೆಂಟ್ ಟು ದ ಬಿಲ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಎಸ್, ಇದು ವಿತ್ಹೋಲ್ಡ್ ಟು ದಿ ಬಿಲ್ ಈಗ ತಮಿಳ್ನಾಡು ಗೌರ್ಮೆಂಟಲ್ಲಿ ಏನು ನಡೀತಾ ಇದೆಯೋ ಅದೇ ಥರ ಗವರ್ನರ್ಸ್ ವಿತ್ಹೋಲ್ಡ್ ಮಾಡಿದ್ದಾರೆ ಬಿಲ್ಗೆ ಅಂದರೆ ಅದನ್ನು ಯಾಕೆ ವಿತ್ಹೋಲ್ಡ್ ಮಾಡಿದ್ದಾರೆ ಅಂತ ಅದನ್ನು ಜುಡಿಷಿಯಲ್ ರಿವ್ಯೂಗೆ ಬರಬೇಕು ಅಂತ, ರೈಟ್? ಸೊ ಈಗ ನೋಡೋಣ ಜುಡಿಷಿಯರಿ ಏನು ಡಿಸಿಷನ್ ಕೊಡುತ್ತೆ ಅಂತ, ರೈಟ್? ದ ಗವರ್ನರ್ಸ್ ಪವರ್ ಟು ರೆಕಮೆಂಡ್ ದಿ ಪ್ರೆಸಿಡೆಂಟ್ ರೂಲ್ ಶುಡ್ ಬಿ ಮೇಡ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್. ಸೊ ಇದನ್ನಂತರೂ ಈಗ ಆಲ್ಮೋಸ್ಟ್
ಇದು ರಿಮೂವ್ ಆಗಿದೆ ಅಂದ್ರೇನು ಮೋರ್ ಅಕೌಂಟೇಬಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ. ಯಾಕೆಂದರೆ ಬೊಮ್ಮಾಯಿ ಕೇಸ್, SR ಬೊಮ್ಮಾಯಿ ಕೇಸ್ ಇನ್ 1994 ಜಜ್ಮೆಂಟ್ ಮೇಲೆ, ಸೊ ವಾಟ್ ದಿ ಇಂಪೋಸಿಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ ಆರ್ ಯೂಸ್ ಆಫ್ ಆರ್ಟಿಕಲ್ 356 it comes under the judicial review, and judicial review was also made as a basic structure of the constitution in the Bommai case, right? So that is also made, so that is also been given the recommendation by the Punchi Commission and Sarkaria Commission. The governor's power to promulgate the ordinance should be restricted to the cases only of emergency. Yes, that is also been exercised in the recent times, but however in some of the states it has been misused again. Okay, so to repromulgate the ordinance or to bypass the state legislative assembly, the governors or the state government recommends the governor to promulgate the ordinance, right? So this has to be your conclusion, or the conclusion may differ from this also, because this is one type of conclusion, or one more you can say that the governor's powers, ಸಮ್ ಅಪ್ ಏನಿದೆ, ನಾವು ಪಾಯಿಂಟ್ಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಏನಿದೆ ಎಲ್ಲ ಪಾಯಿಂಟ್ಸ್ಗಳನ್ನು ಸಮ್ ಅಪ್ ಮಾಡಿಬಿಟ್ಟು ದೆನ್ ಯು ಕ್ಯಾನ್ ಆಲ್ಸೋ ಗಿವ್ ದಿ ಸಜೆಷನ್. ಓಕೆ, ದಿಸ್ ವುಡ್ ಬಿ ಮೈ ಸಜೆಷನ್ ಟು ರೈಟ್ ದಿ ಕನ್ಕ್ಲೂಷನ್, ರೈಟ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ, ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಕಮ್ ಅಪ್ ವಿತ್ ಅನದರ್ ವಿಡಿಯೋ. ಓಕೆ, ಏನಾದರೂ ಇದ್ದರೆ ಕ್ವಶನಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತು ಅದು ಬೇರೆ ಏನಾದರೂ ನಿಮಗೆ ಡಿಮಾಂಡ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಮತ್ತು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಗಿವ್ ಯು ಮೋರ್ ಕ್ಲಾರಿಟಿ ಆನ್ ದಿ ಟಾಪಿಕ್, ಬಿಕಾಸ್ ವಿತ್ ಅವೈಲೇಬಲ್ ಟೈಮ್ ವಿ ಕ್ಯಾನ್ ಡಿಸ್ಕಸ್ ಓನ್ಲಿ ದೀಸ್ ಥಿಂಗ್ಸ್, ರೈಟ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.